ಹಾಯ್ ಎಲ್ರಿಗೂ ನಮಸ್ತೆ. ಶನಿವಾರದ ಮಿನಿ ವ್ಲಾಗು 4th ಸ್ಯಾಟರ್ಡೆ ಆಗಿರೋದ್ರಿಂದ ಮಕ್ಕಳ ಸ್ಕೂಲ್ ಇಲ್ಲ. ಸೊ ಹಾಗಾಗಿ ಸ್ಲೋ ಆಗಿ ಮಾರ್ನಿಂಗ್ ಸ್ಟಾರ್ಟ್ ಆಗಿದೆ. ನಾನು ಫ್ರೆಶ್ ಅಪ್ ಆಗ್ಬಿಟ್ಟು ಪೂಜೆ ಮುಗಿಸ್ಕೊಳ್ತಿದ್ದೀನಿ. ಇವಾಗ ರೆಗ್ಯುಲರ್ ಆಗಿ ಹಸ್ಬೆಂಡು ವಾಕ್ ಹೋಗಿ ಬಂದು ಒಂದು ಗ್ಲಾಸ್ ಬಿಸಿನೀರು ಕುಡಿತಿದ್ದಾರೆ. ಎಷ್ಟು ಆರೋಗ್ಯದ ಕಡೆ ಗಮನ ಕೊಡ್ತೀವೋ ಅಷ್ಟು ಒಳ್ಳೇದು ಅಂತ ಹೇಳಿ, ಇನ್ನು ಎಲ್ಲರೂ ಮನೇಲಿರೋದ್ರಿಂದ ಏನಾದರೂ ಸ್ವಲ್ಪ ಸ್ಪೆಷಲ್ ಆಗಿನ ಮಾಡೋಣ ಅಂತ ಹೇಳ್ಬಿಟ್ಟು ಒಗ್ಗರಣೆ ಹಾಗೆ ಬಾಳೆಕಾಯಿ ಬಜ್ಜಿನ ಮಾಡಿಕೊಡ್ತಾ ಇದ್ದೀನಿ. ಇವತ್ತು ನಾನು ಉಪವಾಸ ಇರ್ತೀನಿ. ವಾರದಲ್ಲಿ ಒಂದಿನ ಉಪವಾಸ ಇರೋದು ತುಂಬ ಒಳ್ಳೆಯದು. ಸ್ವಾಮಿ ಕಾರ್ಯ ಸ್ವಕಾರ್ಯ ಎರಡೂ ಆದಂಗೆ ಆಗುತ್ತೆ. ದೇವರಿಗೆ ಉಪವಾಸ ಇದ್ದಂಗೆ ಆಗುತ್ತೆ, ನಮ್ಮ ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ರೋಗ ಬೆಳೆಯುವಂಥ ಸೆಲ್ಸಸ್ಗಳು ಏನಿರುತ್ತೆ ಊಟ ಇಲ್ಲದೇ ತನ್ನಷ್ಟಕ್ಕೆ ತಾನೇ ಸತ್ತೋಗುತ್ತೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ವಾರದಲ್ಲಿ ಒಂದಿನ ಒಳ್ಳೆಯದು ಉಪವಾಸ ಮಾಡೋದ್ರಿಂದ. ಇನ್ನು ಬಜ್ಜಿ ಮಾಡೋದಕ್ಕೆ ಕಡಲೆ ಹಿಟ್ಟು, ಖಾರ, ಉಪ್ಪು, ಅರಿಶಿನ, ಸ್ವಲ್ಪ ಜೀರಿಗೆ ಹಾಗೆ ಅಜಿವಾನ, ಸ್ವಲ್ಪ ಸೋಡಾ ಪುಡಿನ ಹಾಕಿ ಚೆನ್ನಾಗಿ ಕಲಿಸ್ಕೊಳ್ತಿದ್ದೀನಿ. ಮೊದಲೆಲ್ಲ ಬಜ್ಜಿ ಮಾಡಬೇಕಾದ್ರೆ ಅದು ಗಟ್ಟಿಯಾಗಿ ಬರೋದು ಅಷ್ಟು ಪರ್ಫೆಕ್ಟಾಗಿ ಬರ್ತಾ ಇರಲಿಲ್ಲ. ಹಂಗಾಗಿ ನಾನು ಮಾಡೋಕ್ಕೆ ಹೋಗ್ತಾ ಇರಲಿಲ್ಲ. ಯಾವಾಗಾದರೂ ತಿನ್ನಬೇಕು ಅಂತ ಅನಿಸಿದ್ರೆ ಹೊರಗಡೆಯಿಂದನೇ ತರಿಸ್ಕೊಂಡು ತಿಂತಾ ಇದ್ದೆ. ಅಸಲು ಮನೆಯಲ್ಲಿ ತುಂಬ ಅಂದರೆ ತುಂಬಾ ಕಡಿಮೆ. ಲಾಸ್ಟ್ ಟೈಮ್ ಊರಿಗೆ ಹೋಗಿದ್ದೆ ಅಲ್ಲ, ಅಲ್ಲಿ ಕಕ್ಕಿ ಮಾಡೋದನ್ನು ನೋಡಿ ಅದೇ ಥರ ಟ್ರೈ ಮಾಡಿದ್ದು. ಅಂದರೆ ಸ್ವಲ್ಪ ಸೋಡಾ ಪುಡಿ ಹಾಕೋದು, ಸ್ವಲ್ಪ ಬಿಸಿ ಎಣ್ಣೆ ಹಾಕಿ ಕಲಿಸೋದ್ರಿಂದ ತುಂಬ ಪ್ಲಫಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ. ಹೋಟ್ಲಲ್ಲೆಲ್ಲ ಹೆಂಗೆ ಇರುತ್ತೋ ಸೇಮ್ ಅದೇ ಥರನೇ ಬಂದಿತ್ತು. ನನಗಂತೂ ತುಂಬಾ ಖುಷಿ ಆಗ್ತಾಯಿತ್ತು. ಮಕ್ಕಳು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಬಂದಿದೆ ಅಂತ ಹೇಳಿದರು. ಸೊ ಫೈನಲಿ ಒಗ್ಗರಣೆ ಕೂಡ ರೆಡಿ ಆಗಿದೆ, ಹಾಕ್ಕೊಳ್ತಾ ಇದ್ದೀನಿ. ಸೊಪ್ಪೆಲ್ಲ ಖಾಲಿ ಆಯಿತು. ಇದು ಇಷ್ಟೇ ಉಳಿದಿದ್ದು, ಅದೆಲ್ಲನೂ ಕಿತ್ಕೊಂಡು ಬಂದು ಸೋಸಿ ಡಬ್ಬದಲ್ಲಿ ಹಾಕಿ ಎತ್ತಿಡ್ತಿದ್ದೀನಿ. ಇನ್ನು ಮಧ್ಯಾಹ್ನ ಊಟಕ್ಕೆ ಹೆಲ್ದಿ ಆಗಿರುವಂಥ ಕೊಕೊನೆಟ್ ರೈಸ್ನ ಮಾಡ್ಕೊಂಡಿದ್ದೆ. ಅದರ ಜೊತೆ ವೆಜಿಟೇಬಲ್ ಸಾಂಬಾರು ಮಾಡ್ಕೊಂಡಿದ್ದೆ. ಇದ್ರದ್ದು ಕಂಪ್ಲೀಟ್ ವಿಡಿಯೋನ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀನಿ. ಖಂಡಿತ ಫ್ರೀ ಟೈಮಲ್ಲಿ ಒಂದ್ಸರಿ ಚೆಕ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.